ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಂದಿನ ಆನ್ಲೈನ್ ತರಗತಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಅಕೌಂಟಿಂಗ್ನಲ್ಲಿ ನಾವು ಎರಡು ವಿಭಾಗನ ನೋಡ್ತೀವಿ. ಒಂದು ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಎರಡನೇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳಿ. ಮದರ್ ಆಫ್ ಆಲ್ ಅಕೌಂಟ್ಸು ಫಿನಾನ್ಷಿಯಲ್ ಅಕೌಂಟಿಂಗಿಗೆ ಅಂತ ನಾವು ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಬೇಸಿಂದನೂ ಕೂಡ ಫಿನಾನ್ಷಿಯಲ್ ಅಕೌಂಟಿಂಗನ್ನು ನಾವು ಅದನ್ನು ಕ್ಯಾಲ್ಕುಲೇಷನ್ಸನ್ನು ಕನ್ಸಿಡ್ರೇಷನಿಗೆ ತೊಗೊಳ್ತಾ ಇದ್ದೀವಿ. ಹೇಗೆ ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ವಿದ್ಯಾರ್ಥಿಗಳ ಮೈಂಡಲ್ಲಿ ಬರುವಂಥದ್ದು ಮೂರು ವಿಷಯಗಳು. ಒಂದು ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಎರಡನೇದು ಪ್ರಿಪರೇಷನ್ ಆಫ್ P&L ಅಪ್ರಾಪ್ರಿಯೇಷನ್ ಅಕೌಂಟ್, ಮೂರನೇದು ಏನಂತ ಹೇಳಿದ್ರೆ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅಥವಾ ಫೈನಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಫಿನಾನ್ಷಿಯಲ್ ಅಕೌಂಟಿಂಗನ್ನ ಎಲ್ಲ ನಾವು ಸ್ಟೇಕ್ ಹೋಲ್ಡರ್ಸಿಗೆ ಏನು ಮಾಡ್ತೀವಿ, ಮಾಹಿತಿನ ಕೊಡಲಿಕ್ಕೆ ನಾವು ಫಿನಾನ್ಷಿಯಲ್ ಅಕೌಂಟಿಂಗನ್ನು ಬೇಸ್ ಅಂತ ಇಟ್ಕೊಳ್ತೀವಿ. ಸ್ಟೇಕ್ ಹೋಲ್ಡರ್ಸ್ ಅಂದರೆ ನಿಮಗೆ ಗೊತ್ತಿದೆ, ಬ್ಯಾಂಕರ್ ಆಗಿರ್ಬೋದು, ಕ್ರೆಡಿಟಾರ್ ಆಗಿರ್ಬೋದು, ಅಥವಾ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಅಥವಾ ಜನರಲ್ ಪಬ್ಲಿಕ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಆಗಿರ್ಬೋದು. ಇವರಿಗೆ ನಾವೇನಂತ ಹೇಳ್ತೀವಿ, ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಸ್ಟೇಕ್ ಹೋಲ್ಡರ್ಸ್ ಆರ್ ದೋಸ್ ಹೂ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಂಟ್ರೆಸ್ಟೆಡ್ ಇನ್ ಟು ನೋ ದಿ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ಎ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಸೊ ಬಟ್ ಈಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದ್ರೇನು? ದ ಅಕೌಂಟಿಂಗ್ ವಿಚ್ ಈಸ್ ಎಸ್ಪೆಷಲಿ ಯೂಸ್ಡ್ ಬೈ ದಿ ಮ್ಯಾನೇಜರ್ಸ್. ಅಂದರೆ ಮ್ಯಾನೇಜ್ಮೆಂಟಿಗೆ ಯೂಸ್ ಆಗುವಂತಹ ಇನ್ಫಾರ್ಮೇಷನನ್ನು ಮಾತ್ರ ಕಲೆ ಹಾಕಲಿಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಮಾಡ್ತೀವಿ. ಸೊ ಇದರ ಒನ್ ಆಫ್ ದಿ ಪಾರ್ಟು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ವಾಟ್ ಡು ಯು ಮೀನ್ ಬೈ ದಿಸ್ ಕಾಸ್ಟ್? ಕಾಸ್ಟ್ ಅಂದರೆ ಏನು? ಹಾಗಾದರೆ ವೆಚ್ಚ ಅಂದರೆ ಏನು? ಕಾಸ್ಟ್ ಈಸ್ ನಥಿಂಗ್ ಬಟ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ ಟು ಪ್ರೊಡ್ಯೂಸ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಟೋಟಲ್ ಒಂದು ಖರ್ಚನ್ನು ನಾವು ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ತಗಲಿರುವಂತಹ ಒಟ್ಟು ಖರ್ಚನ್ನು ನಾವು ಏನಂತ ಹೇಳ್ತೀವಿ, ಎಕ್ಸ್ಪೆಂಡಿಚರ್ ಅಥವಾ ಕಾಸ್ಟ್ ಅಂತ ಹೇಳ್ತೀವಿ. ಸಪೋಸ್ ಎಕ್ಸಾಂಪಲ್ ಏನಂತ ಹೇಳ್ತೀವಿ, ಒಂದು ಪರ್ಟಿಕ್ಯುಲರ್ ಸೋಪನ್ನು ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೇನು ಖರ್ಚು ತಾಗಿದೆ, ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಹೇಳಿ, ಇದಕ್ಕೆ ನಾವೇನಂತ ಹೇಳ್ತೀವಿ, ಕಾಸ್ಟ್ ಅಂತ ಹೇಳ್ತೀವಿ. ಸೊ ಈ ಕಾಸ್ಟ್ ರಿಲೇಟೆಡ್ ಅಂಶಗಳನ್ನು, ಆಸ್ಪೆಕ್ಟ್ಗಳನ್ನು ಮಾತ್ರ ನಾವು ಗಣನೆಗೆ ತೊಗೊಳ್ತೀವಿ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವೇನಂತೀವಿ, ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಈಗ ನಿಮಗೆ ನಾವು ಕಾಸ್ಟ್ ಅಕೌಂಟಿಂಗನ್ನು ಮಾತ್ರ ನಾವು ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಸೊ ನೀವು ಫಸ್ಟ್ ಇಯರಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಓದಿದ್ರಿ, ಸೆಕೆಂಡ್ ಇಯರಲ್ಲಿ ಕಾರ್ಪೊರೇಟ್ ಅಕೌಂಟಿಂಗನ್ನು ಓದಿದ್ರಿ, ಥರ್ಡ್ ಇಯರಲ್ಲಿ ನೀವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಜೊತೆಗೆ ಕಾಸ್ಟ್ ಅಕೌಂಟಿಂಗನ್ನು ಕೂಡ ಸ್ಟಡಿ ಮಾಡ್ತೀವಿ. ಸೊ ಹಾಗಾಗಿ ಚಾರ್ಟ್ ಇದೆ ನೋಡಿ ಇಲ್ಲಿ. ಸೊ ಅಕೌಂಟಿಂಗನ್ನು ನಾವು ಎರಡು ರೀತಿ ಬೈಫರ್ಕೇಷನ್ ಮಾಡ್ಕೊಂಡಿದ್ದೀವಿ. ಒಂದು ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ, ಇನ್ನೊಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ. ಸೊ ಕಾಸ್ಟ್ ಅಕೌಂಟಿಂಗ್ ಇಸ್ ಪಾರ್ಟ್ ಆಫ್ ದಿ ಬೋತ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಬಟ್ ಇಟ್ ಈಸ್ ನಾಟ್ ದ ಮದರ್ ಆಫ್ ಆಲ್ ಅಕೌಂಟಿಂಗ್. ರೀಸೆಂಟ್ಲಿ ನಾವು ಇದನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ರೀಸೆಂಟ್ಲಿ ಅಕೌಂಟೆಂಟ್ಸ್ ಇದನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಕಾಸ್ಟ್ ಅಕೌಂಟಿಂಗನ್ನು ಸ್ಟಡಿ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟಿಗೆ ಬಂದಾಗ, business needs continuous information regarding cost of business activities to plan accurately for the future. ಸೊ ಇಲ್ಲಿ ನೋಡ್ರಿ, ಫ್ಯೂಚರ್ ಈಸ್ ಅನ್ನೋನ್. ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಿಸ್ನೆಸ್ ಇರುತ್ತೋ ಇರಲ್ವೋ ಅದೆಲ್ಲ ನಮಗೆ ಗೊತ್ತೇ ಇಲ್ಲ. ಬಟ್ ನಾವು ನಮ್ಮ ಒಂದು ಮೋಟೋ ಏನಿರುತ್ತೆ, ಪ್ರಾಫಿಟನ್ನು ಜಾಸ್ತಿ ಮಾಡಬೇಕು, ಖರ್ಚನ್ನು ಕಡಿಮೆ ಮಾಡಬೇಕಂದ್ರೆ ವಿ ಮಸ್ಟ್ ಕಟ್ ಡೌನ್ ದಿ ಕಾಸ್ಟ್ ಆ್ಯಂಡ್ ವಿ ಮಸ್ಟ್ ಇನ್ಕ್ರೀಸ್ ಅವರ್ ಪ್ರಾಫಿಟಬಲ್ ರೇಟ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಕನ್ಸಿಡ್ರೇಷನಿಗೆ ತಗೋಬೇಕಾಗತ್ತೆ. ಟು ಕಂಟ್ರೋಲ್ ಬಿಸ್ನೆಸ್ ರಿಸಲ್ಟ್ಸ್ ಆ್ಯಂಡ್ ಟು ಮೇಕ್ ಪ್ರಾಪರ್ ಅಪ್ರೈಸಲ್ ಆಫ್ ದಿ ಪರ್ಫಾರ್ಮೆನ್ಸ್ ಆಫ್ ಪರ್ಸನ್ಸ್ ವರ್ಕಿಂಗ್ ಇನ್ ಎನ್ ಆರ್ಗನೈಸೇಷನ್. ಪ್ರಾಪರಾಗಿ ಏನು ವ್ಯಕ್ತಿಗಳು ಆರ್ಗನೈಸೇಷನ್ ವರ್ಕ್ ಮಾಡ್ತಾ ಇರ್ತಾರೆ ಅವರ ಪರ್ಫಾರ್ಮೆನ್ಸ್ ಅಪ್ರೈಸಲನ್ನು ಕೂಡ ಮಾಡಬೇಕು. ನಿಮಗೆ ಗೊತ್ತಿದೆ, ABCD ರೇಟಿಂಗ್ಸ್ ಅಂತ ಹೇಳ್ತೀವಿ, ಮತ್ತು ರ್ಯಾಂಕಿಂಗ್ ಮೆಥಡ್ ಅಂತ ಹೇಳ್ತೀವಿ. ಇದೆಲ್ಲ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಕಂಡುಹಿಡಲಿಕ್ಕೆ ಮಾಡುವಂಥ ವಿಧಾನಗಳು ಅಂತ ಹೇಳಿ. ನೆಕ್ಸ್ಟ್, ದ ಫುಲ್ಫಿಲ್ಮೆಂಟ್ ಆಫ್ ದೀಸ್ ಗೋಲ್ಸ್ ರಿಕ್ವೈರ್ ಡೀಟೇಲ್ಸ್ ಅಬೌಟ್ ದಿ ಕಾಸ್ಟ್ ಇನ್ಕರ್ಡ್ ಆ್ಯಂಡ್ ಬೆನಿಫಿಟ್. ಅಂದರೆ ಕಾಸ್ಟ್ ನಿಮಗೆ ವೆರೈಟೀಸ್ ಆಫ್ ಕಾಸ್ಟ್ ಬರುತ್ತೆ, ಗೊತ್ತಾಯ್ತಾ? ಮೆಟೀರಿಯಲ್ ಕಾಸ್ಟ್ ಆಗಿರ್ಬೋದು, ವರ್ಕ್ಸ್ ಕಾಸ್ಟ್ ಆಗಿರ್ಬೋದು, ಲೇಬರ್ ಕಾಸ್ಟ್ ಆಗಿರ್ಬೋದು, ಡೈರೆಕ್ಟ್ ಕಾಸ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಕಾಸ್ಟ್ ಆಗಿರ್ಬೋದು, ಆಪರ್ಚುನಿಟಿ ಕಾಸ್ಟ್ ಆಗಿರ್ಬೋದು, ಮತ್ತು ಈ ರೀತಿ ಕಾಸ್ಟ್ಗಳು ಬರ್ತಾ ಇರ್ತವೆ. ಅಡಿಷ್ನಲ್ ಕಾಸ್ಟ್ ಆಗಿರ್ಬೋದು, ಮಾರ್ಜಿನಲ್ ಕಾಸ್ಟ್ ಆಗಿರ್ಬೋದು, ಈ ರೀತಿ ಬರ್ತಾ ಹೋಗುತ್ತೆ. ಸೊ ಜಸ್ಟ್ ಮೊದಲು ನೀವು ಬೇಸಿಕ್ಕಾಗಿ ಕಾಸ್ಟ್ ಅಂದರೆ ಏನಂತ ತಿಳ್ಕೊಂಬಿಡ್ರಿ. ಸೊ ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂದ ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮೇಷನನ್ನು ಸಪ್ಲೈ ಮಾಡಬೇಕಾಗಿರುತ್ತೆ. ಸೊ ಒನ್ ಆಫ್ ದಿ
ಡೆಫಿನೇಷನ್ಸ್ ನೋಡೋಣ. ಕಾಸ್ಟ್ ಅಕೌಂಟಿಂಗ್ ಇಸ್ ಟೂಲ್ ಆಫ್ ಮ್ಯಾನೇಜ್ಮೆಂಟ್. ಇದು ಒಂದು ಮ್ಯಾನೇಜ್ಮೆಂಟಿನ ಒಂದು ಟೆಕ್ನಿಕ್ ಅಥವಾ ಟೂಲ್ ಆಗಿದೆ. ಪ್ರೊವೈಡ್ಸ್ ಮ್ಯಾನೇಜ್ಮೆಂಟ್ ವಿತ್ ಡೀಟೇಲ್ ರೆಕಾರ್ಡ್ಸ್ ಆಫ್ ದಿ ಕಾಸ್ಟ್ ರಿಲೇಟಿಂಗ್ ಪ್ರಾಡಕ್ಟ್ಸ್. ಸೊ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಡೀಟೇಲ್ ಆಗಿ ಎಷ್ಟು ಕಾಸ್ಟ್ ತಗಲಿದೆ, ಏನೇನಾಗಿದೆ ಅಂತ ಹೇಳಿ ಮ್ಯಾನೇಜ್ಮೆಂಟಿಗೆ ಇನ್ಫಾರ್ಮೇಷನ್ ಕೊಡುವಂಥ ಟೂಲಿಗೆ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಇದೇ ಇದರ ಫಂಕ್ಷನ್. ನೆಕ್ಸ್ಟ್ ನೋಡಿ, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಜೆಟ್, ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಆಪರೇಷನ್ಸ್, ಪ್ರೊಸೆಸ್, ಆಕ್ಟಿವಿಟೀಸ್ ಆರ್ ಪ್ರಾಡಕ್ಟ್ಸ್ ಆ್ಯಂಡ್ ದ ಅನಾಲಿಸಿಸ್ variance, probability or the social use of funds. So ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಈ ಕಾಸ್ಟ್ ಅಕೌಂಟಿಂಗಿಂದ ನಮಗೆ ಈಗ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಯಾವ ಟೈಪ್ ಆಫ್ ಕಾಸ್ಟನ್ನು ಯೂಸ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಸೊ ಸ್ಟ್ಯಾಂಡರ್ಡ್ ಅಂದರೆ ಆ್ಯಕ್ಚುಯಲ್ ನಾವು ಸೆಟ್ ಮಾಡ್ಕೊಂಡಿರ್ತೀವಿ, ಆ್ಯಕ್ಚುಯಲ್ ಎಷ್ಟಾಗಿದೆ ಅಂತ ಹೇಳಿ. ಸಪೋಸ್ ನಮ್ಮ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಿರುತ್ತೆ, 200 ರೂಪೀಸ್ ಇರುತ್ತೆ. ನಾವು ಅದರ ಒಳಗೆ ತೊಗೊಂಬರ್ಬೇಕು, ಅದನ್ನು ಮೀರಬಾರ್ದು. ಆ ಸ್ಟ್ಯಾಂಡರ್ಡ್ ಒಳಗೇ ನಾವು ಆ್ಯಕ್ಚುಯಲ್ ಕಾಸ್ಟನ್ನು ತೊಗೊಬೇಕು. ಸೊ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಮೆಥಡಾಲಜಿನ ನಾವು ತೊಗೊಳ್ತೀವಿ. ಪ್ರೊಸೆಸ್ ಕಾಸ್ಟಿಂಗ್, ಕೆಲವೊಂದು ಪ್ರಾಡಕ್ಟ್ಸು ಒಂದೇ ಪ್ರಾಸೆಸ್ಸಿಗೆ ಮುಗಿಯಲ್ಲ, 2-3 ರೀತಿ ಪ್ರಾಸೆಸ್ಸಿಗೆ ಹೋಗುತ್ತೆ. ಆಗ ನಾವು ಅದರಲ್ಲಿ ವೆರೈಟೀಸ್ ಆಫ್ ಕಾಸ್ಟ್ಗಳು ಬರುತ್ತೆ. ಅದಕ್ಕೆ ನಾವು ಪ್ರೊಸೆಸ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಸಪೋಸ್ ಎಕ್ಸಾಂಪಲ್, ಈಗ ಆಯಿಲ್ ರಿಫೈನರಿ ಕಂಪನಿ ಅಂತ ನೀವು ತೊಗೋಬೋದು. ಆಯಿಲ್ ರಿಫೈನರಿ ಕಂಪನಿ ಏನು ಮಾಡುತ್ತೆ, ಒಂದೇ ಪ್ರಾಸೆಸ್ಸಿಗೆ ನಾವು ಆಯಿಲನ್ನು ತೆಗಿಲಿಕ್ಕೆ ಬರೋದಿಲ್ಲ. ಫಸ್ಟ್ ಏನು ಮಾಡ್ತೀವಿ, ಕ್ರಷಿಂಗ್ ಮಾಡ್ತೀವಿ, ನೆಕ್ಸ್ಟ್ ರಿಫೈನಿಂಗ್ ಮಾಡ್ತೀವಿ, ನೆಕ್ಸ್ಟ್ ಲಾಸ್ಟ್ ಪ್ರೊಸೆಸ್ಸಲ್ಲಿ ಫಿನಿಶಿಂಗ್ ಮಾಡ್ತೀವಿ. ಆವಾಗ ನಮಗೆ ಕ್ಲಿಯರ್ ಆದ ಔಟ್ಪುಟ್ ಬರುತ್ತೆ. ಈ ಕ್ರಷಿಂಗ್, ರಿಫೈನಿಂಗ್ ಮತ್ತು ಫಿನಿಶಿಂಗ್ ಈ ಮೂರಿಗೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅದರದ್ದೇ ಆದ ಕಾಸ್ಟ್ಗಳಿರ್ತವೆ. ಸೊ ಈ ಒಂದು 3 ಪ್ರೊಸೆಸ್ಸನ್ನು ಸೇರಿ ನಾವು ಕಾಸ್ಟ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಪ್ರೊಸೆಸ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಿಂಗ್ ಅಂತ ಇರುತ್ತೆ. ಈ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ಸಿಗೆ ಅದರದ್ದೇ ಆದ ಕಾಸ್ಟಿಂಗ್ ಇದೆ, ಗೊತ್ತಾಯ್ತಾ. ಸೊ ಬಿಸ್ನೆಸ್ಸಿಗೆ ಅದರದ್ದೇ ಆದ ಕಾಸ್ಟಿಂಗ್ ಸಿಸ್ಟಮ್ ಇದೆ. ಸೊ ಇದನ್ನೆಲ್ಲ ನಾವು ಡಿಫೈನ್ ಮಾಡುವಂಥ ಪ್ರೊಸೆಸ್ಸಿಗೆ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಮುಂದೆ ನೋಡಿರಿ, ಕಾಸ್ಟ್ ಅಕೌಂಟೆನ್ಸಿ ಇಸ್ ಎ ಅಪ್ಲಿಕೇಶನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಮತ್ತು ಕಾಸ್ಟಿಂಗ್ ಮೆಥಡನ್ನು ಅಪ್ಲಿಕಬಲ್ ಮಾಡುವಂತಹ ಪ್ರಿನ್ಸಿಪಲ್ಸ್, ಮೆಥಡಾಲಜಿ ಮತ್ತು ಟೆಕ್ನಿಕ್ಸಿಗೆ ನಾವೇನಂತ ಹೇಳ್ತೀವಿ, ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಕಾಸ್ಟಿಂಗ್ ಅಂದರೆ ಈಸ್ ಎ ಟೆಕ್ನಿಕ್ ಆರ್ ಎ ಪ್ರೊಸೆಸ್ ಅಂತ ಹೇಳ್ಬೋದು. ಕಾಸ್ಟಿಂಗ್ ಈಸ್ ಎ ಟೆಕ್ನಿಕ್ಸ್ ಆ್ಯಂಡ್ ಪ್ರೊಸೆಸ್ ಆಫ್ ಅಸರ್ಟೈನಿಂಗ್ ಕಾಸ್ಟ್. ದ ಟೆಕ್ನಿಕ್ ರೆಫರ್ಸ್ ಟು ಪ್ರಿನ್ಸಿಪಲ್ ಆ್ಯಂಡ್ ರೂಲ್ ವಿಚ್ ಅಪ್ಲೈಡ್ ಫಾರ್ ಅಸರ್ಟೈನಿಂಗ್ ಕಾಸ್ಟ್. ನಾವು ಕೆಲವೊಂದು ಟೆಕ್ನಿಕ್ಸ್ ಮತ್ತು ಪ್ರಿನ್ಸಿಪಲ್ಸ್ ಅಥವಾ ಪ್ರೊಸೆಸ್ಸನ್ನು ಹಾಕ್ತೀವಿ. ಸೊ ಈ ಒಂದು ಟೆಕ್ನಿಕ್ ಅಥವಾ ಪ್ರೊಸೆಸ್ಸಿಗೆ ನಾವೇನಂತ ಹೇಳ್ತೀವಿ, ಕಾಸ್ಟಿಂಗ್. ಯಾವತ್ತೂ ಅಷ್ಟೇ ING ಸೇರ್ತು ಅಂದರೆ ಅದನ್ನು ಪ್ರೊಸೆಸ್ ಅಥವಾ ಬೀಯಿಂಗ್ ನಡೀತಾ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಆಬ್ಜೆಕ್ಟಿವ್ಸ್ ನೋಡಿ, ಮೊದಲೇದು ಟು ಡಿಟರ್ಮೈನ್ ಪ್ರಾಡಕ್ಟ್ ಕಾಸ್ಟ್. ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗಲ್ಲಿ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ತಗೊಳ್ಬೋದು ಅಂತ ಹೇಳಿ. ಸೊ ನೀವು ಡೀಟೇಲಾಗಿ ಇದನ್ನು ಅನಲೈಸ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ, ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವ್ಯಾವ ಹಂತದಲ್ಲಿ ಎಷ್ಟು ಖರ್ಚಾಗಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ನಾವು ಕಾಸ್ಟ್ ಅಕೌಂಟಿಂಗನ್ನು ಫಾಲೋ ಮಾಡ್ತಾ ಇದ್ದೀವಿ. ಇದು ಒಂದು ಉದ್ದೇಶ. ನೆಕ್ಸ್ಟ್ ನೋಡಿ, ಟು ಫೆಸಿಲಿಟೇಟ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್ ರೆಗ್ಯುಲರ್ ಬಿಸ್ನೆಸ್ ಆ್ಯಕ್ಟಿವಿಟಿನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಖರ್ಚು ಆಗ್ತಾ ಇಲ್ಲ, ಎಷ್ಟು ಉಳಿತಾ ಇದೆ, ಇದನ್ನೆಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ಕಾಸ್ಟ್ ಅಕೌಂಟಿಂಗನ್ನು ಇಂದಿನ ದಿನದಲ್ಲಿ ಬಳಸಲೇಬೇಕಾಗತ್ತೆ. ಮೂರನೇದು, ಟು ಸಪ್ಲೈ ಇನ್ಫಾರ್ಮೇಷನ್ ಫಾರ್ ಡಿಸಿಷನ್ಸನ್ನು ತಗೊಳ್ಳಿಕ್ಕೆ, ಮ್ಯಾನೇಜ್ಮೆಂಟ್ ತನ್ನ ಡಿಸಿಷನ್ಸನ್ನು ತಗೊಳ್ಳಿಕ್ಕೆ ಕಾಸ್ಟಿಂಗ್ ಇನ್ಫಾರ್ಮೇಷನ್ನು ಬಹಳ ಮುಖ್ಯ ಆಗಿರುತ್ತೆ. ಸೊ ಈ ರೀತಿ ಈಗ ನಮಗೆ ಮೆಟೀರಿಯಲ್ ಬೇಕಪ್ಪ, ಎಷ್ಟು ಕಾಸ್ಟ್ ಆಗಿದೆ, ಈಗ ತರಿಸಿರೋದು ಎಷ್ಟು ಕಾಸ್ಟ್ ಆಗಿದೆ, ಮುಂದೆ ಎಷ್ಟು ಬೇಕಾಗಿರುತ್ತೆ, ಪ್ಲಸ್ ಮಾರ್ಕೆಟಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಇದನ್ನೆಲ್ಲ ನೋಡಿಕೊಂಡು ಏನು ಮಾಡಬೇಕಾಗಿರುತ್ತೆ, ಇನ್ಫಾರ್ಮೇಷನನ್ನು ಸಪ್ಲೈ ಮಾಡಬೇಕಾಗಿರುತ್ತೆ. ಇದಕ್ಕೆ ನಾವು ಟು ಸಪ್ಲೈ ಡಿಸಿಷನ್ ಅಂತ ಹೇಳ್ತೀವಿ. ಯಾಕೆ ಮ್ಯಾನೇಜ್ಮೆಂಟು ಕಾಸ್ಟ್ ಇನ್ಫಾರ್ಮೇಷನಿಗೆ ಬೇಕಾಗತ್ತೆ ಅಂತ ಹೇಳಿ, ವೈ ಮ್ಯಾನೇಜ್ಮೆಂಟ್ ನೀಡ್ಸ್ ಕಾಸ್ಟ್ ಇನ್ಫಾರ್ಮೇಷನ್ ಅಂತ. ಕಾಸ್ಟ್ ಅಕೌಂಟಿಂಗ್ ಹೆಲ್ಪ್ಸ್ ಇನ್ ಡಿಟರ್ಮಿನೇಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ಕಾಸ್ಟ್ ಆಫ್ ಡಿಪಾರ್ಟ್ಮೆಂಟ್ಸ್, ಪ್ರೊಸೆಸ್, ಜಾಬ್ಸ್, ಪ್ರಾಡಕ್ಟ್ಸ್. ಎಲ್ಲದಕ್ಕೂ ತನ್ನದೇ ಆದ ಒಂದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ತನ್ನದೇ ಪ್ರೊಸೆಸ್ ಇರುತ್ತೆ, ತನ್ನದೇ ಜಾಬ್ ಇರುತ್ತೆ. ಸೊ ತನ್ನದೇ ಆದ ಸೇಲ್ ಟೆರಿಟರೀಸ್ ಇರುತ್ತೆ. ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಮ್ಯಾನೇಜ್ಮೆಂಟು ಕಾಸ್ಟ್ ಇನ್ಫಾರ್ಮೇಷನ್ನು ತಗೊಳ್ಳುತ್ತೆ ಅಂತ ಹೇಳಿ. ಕಾಸ್ಟ್ ಅಕೌಂಟಿಂಗ್ ಹೆಲ್ಪ್ಸ್ ಮ್ಯಾನೇಜ್ಮೆಂಟ್ ಇನ್ ಕಂಟ್ರೋಲಿಂಗ್ ಕಾಸ್ಟ್ ಥ್ರೂ ಅಕ್ಯುಮುಲೇಟಿಂಗ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಕಾಸ್ಟ್ ಡೇಟಾ ರಿಗಾರ್ಡಿಂಗ್ ಡಿಫ್ರೆಂಟ್ ಪ್ರಾಡಕ್ಟ್ಸಿನ ಕಾಸ್ಟ್ ಡೇಟಾನ ಅನಲೈಸ್ ಮಾಡಲಿಕ್ಕೆ ನಮಗೆ ಕಾಸ್ಟ್ ಇನ್ಫಾರ್ಮೇಷನ್ ಬೇಕು. ಮೂರನೇದಾಗಿ, ಕಾಸ್ಟ್ ಇನ್ಫಾರ್ಮೇಷನ್ ಹೆಲ್ಪ್ಸ್ ಟು ಮೇಕ್ ರೆವಿನ್ಯೂ ಡಿಸಿಷನ್ ಅಂತ ಹೇಳಿ. ನಮ್ಮ ರೆವಿನ್ಯೂ ಡಿಸಿಷನ್ ಏನಿದೆ, ನಮ್ಮ ಪ್ರಾಫಿಟಬಿಲಿಟಿ ಡಿಸಿಷನ್ ಏನಿದೆ, ಅದನ್ನು ತಗೋಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕಾಗತ್ತೆ, ಕಾಸ್ಟ್ ಇನ್ಫಾರ್ಮೇಷನ್ ತೊಗೊಳ್ಳಬೇಕಾಗತ್ತೆ. ಸೊ ಈ 3 ರೀಸನಿಗೆ ಮ್ಯಾನೇಜ್ಮೆಂಟಿಗೆ ಕಾಸ್ಟ್ ರೀಸನ್ ಬೇಕಾಗುತ್ತೆ. ಮುಂದಿನ ಕ್ಲಾಸಲ್ಲಿ ನಾವು ಟೆಕ್ನಿಕ್ಸ್, ಸ್ಕೋಪ್ ಮತ್ತು ಡಿಫರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗನ್ನು ನೋಡೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ.